ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ ಪ್ರಪಂಚಕ್ಕೆ ಸುಸ್ವಾಗತ. ಗಿಡಗಳಿಗೆ ಇವತ್ತು ಕೂಡ ಒಳ್ಳೆ ಲಿಕ್ವಿಡನ್ನು ಹೇಗೆ ಕೊಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಪಪ್ಪಾಯ ಹಣ್ಣು ಸ್ವಲ್ಪ ಹಾಳಾಗಿಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ರೆಡಿ ಮಾಡಿಟ್ಟಿದೆ. ಈ ಥರ ಚೆನ್ನಾಗಿ ಪರ್ಮಿಟ್ ಆಗಿದೆ. ಈಗ ಬೇಸಿಗೆ ಶುರುವಾಗಿರೋದ್ರಿಂದ ಗಿಡಗಳಿಗೆ ಗೊಬ್ಬರಗಳನ್ನ ಹಾಕೋದಕ್ಕಿಂತ ಈ ಥರ ಲಿಕ್ವಿಡ್ಗಳನ್ನ ಪಪ್ಪಾಯದೇ ಅಂತ ಅಲ್ಲ, ಪರಂಗಿ ಹಣ್ಣಿಂದೆ ಅಂತ ಅಲ್ಲ, ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು ಯಾವುದನ್ನು ಬೇಕಾದರೂ ಕೊಡ್ಬೋದು ಲಿಕ್ವಿಡು. ಮಜ್ಜಿಗೆನೂ ಕೂಡ, ಹುಳಿ ಮಜ್ಜಿಗೆನೂ ಕೂಡ ಹಾಕ್ಬೋದು. ಇಲ್ಲಿ ಪಪ್ಪಾಯನ ಹಚ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದೆ, ಮರ್ತೋಗ್ಬಿಟ್ಟಿತ್ತು. ಬಟ್ ಆಮೇಲೆ ತಿನ್ನೋದಕ್ಕಾಗಲಿಲ್ಲ, ಒಂಥರ ಆಗ್ತಿತ್ತು. ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ವಿ, ಇನ್ನು ಸ್ವಲ್ಪ ಹಾಳಾಗಿತ್ತಲ್ಲ, ಅದಕ್ಕೆ ಈಗ ಈ ಥರ ಸ್ವಲ್ಪ ಬೆಲ್ಲನ ಹಾಕಿ ಪರ್ಮಿಟ್ ಮಾಡೋದಕ್ಕೆ ಇಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಪರ್ಮಿಟ್ ಆಗಿದೆ. ಈಗ ಇದನ್ನು ಗಿಡಕ್ಕೂ ಕೂಡ ಹಾಕ್ಬೋದು ಮತ್ತು ಹಾಗೆ ಸ್ಪ್ರೇ ಕೂಡ ಮಾಡ್ಬೋದು. ಈಗ ಗಿಡಗಳಿಗೆ ಹೇಗೆ ಹಾಕೋದು ಅಂಥೇಳಿ ತೋರಿಸ್ತೀನಿ ಬನ್ನಿ. ಒಂದು ಸ್ವಲ್ಪ ನೀರನ್ನು ಹಾಕ್ಕೊತೀನಿ, ಗಟ್ಟಿ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನು ಸ್ವಲ್ಪ ಸೋಸ್ಕೊತೀನಿ. ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ನಿಮಗೆ ಅರ್ಧ ಪಿಕ್ಚರ್ ಸಿಗುತ್ತೆ, ಏನು ಅಂದ್ಕೋಬೇಡಿ. ನೋಡಿ, ವೇಸ್ಟಾಗಿ ಆಚೆ ಬಿಸಾಕೋದಕ್ಕಿಂತ ಈ ರೀತಿ ಮಾಡಿ ಗಿಡಗಳಿಗೆ ಹಾಕಿದರೆ ಒಳ್ಳೆ ಲಿಕ್ವಿಡು, ಹೂಗಳು ಚೆನ್ನಾಗಿ ಬರುತ್ತೆ. ಮತ್ತು ಬಾಳೆಹಣ್ಣು ಕೂಡ ವೇಸ್ಟ್ ಆಗ್ತಿರುತ್ತಲ್ಲ, ಕೊಳ್ತು ಹೋಗಿ ವೇಸ್ಟ್ ಆಗೋದನ್ನು, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಈ ರೀತಿ ಪರ್ಮಿಟ್ ಮಾಡೋಕ್ಕೆ ಒಂದು ವಾರ 15 ದಿವಸ ಬಿಟ್ಬಿಟ್ಟು ಅಥವಾ ಒಂದು ತಿಂಗಳು ಬೇಕಾದರೂ ಇಡ್ಬೋದು. ನಾನು ಇಲ್ಲಿ ಒಂದು ವಾರ ಇಟ್ಟಿದೆ, ಜಾಸ್ತಿ ದಿನ ಇಟ್ಟಿಲ್ಲ. ಒಂದು ವಾರ ಇಟ್ಟಿದ್ದೆ, ನಾನು ಜಾಸ್ತಿ ದಿನ ಇಡೋದಕ್ಕೆ ಹೋಗಲಿಲ್ಲ ಅಂತೇಳಿ ಒಂದು ವಾರ ಇಟ್ಟು ಹಾಗೆ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ದಿನ ಇಟ್ಕೊತೀನಿ ಅಂತ ಅಂದಾಗ ನೀವು 1 ತಿಂಗಳವರೆಗೂ ಇಟ್ಕೋಬೇಕಾಗತ್ತೆ. ಪರ್ಮಿಟ್ ಮಾಡಿ ದಿನ ಬಿಟ್ಟು ದಿನ ತಿರುಗಿಸೋದು ಅಥವಾ ದಿನ ತಿರುಗಿಸೋದನ್ನ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಹಾಗೆಯೇ ಅವತ್ತೇ ಹಾಕಿಬಿಡ್ತೀನಿ ಅಂದರೆ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ಚೆನ್ನಾಗಿ ಎಲ್ಲ ಸ್ಮ್ಯಾಶ್ ಆಗಿದೆ. ಈಗ ಸ್ಪ್ರೇ ಏನು ಮಾಡಲ್ಲ, ನಾನು ಹಾಗೆ ಹಾಕೋದ್ರಿಂದ ಇದನ್ನು ಕೂಡ ಹಾಕ್ಕೊತೀನಿ. ಹಾಗೆ ಹಾಕ್ಕೊಂಡು ಯೂಸ್ ಮಾಡ್ಕೊತೀನಿ. ಇದರಲ್ಲಿ 1 ಜಗ್ಗು ನೀರನ್ನು ಹಾಕ್ಕೊಂಡು
ಹತ್ರ ಬಾಕಿ ಆಫ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಕೊಟ್ಟು ಕಮೆಂಟ್ ಕೊಡಿ, ಹಾಗೆ ಹೈಪ್ ಅಂತ ಇರುತ್ತೆ ಹೈಪ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.